Hi, hello, dear friends. Welcome back to Downgate Tutorials. So, it's me, Shivani. I came back with the one more new series that is Learn English with me. So, we just think it is a spoken English class also, and we just think it is a learning class also. And many of you have challenges to talk in English or speak in English. ನಮಗೂ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ. ಸೊ ಬೇಸಿಕಲಿ ನಾನು ಹೇಳಕ್ ಹೊರಟಿರೋದೇನು ಅಂತಂದ್ರೆ, ದಿಸ್ ಇಸ್ ಅ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ನಾನು ಬೋತ್ ಬೈಲಿಂಗ್ವೆಲ್ ನಲ್ಲಿ ನಿಮ್ಗೆ ಟೀಚ್ ಮಾಡ್ತೀನಿ. ಬಟ್ ಆದ್ರೆ ಜಾಸ್ತಿ ನೀವೆಲ್ಲ ಸೇರ್ಕೊಂಡು ಇಂಗ್ಲಿಷ್ ನಲ್ಲಿ ಕಲಿಯೋಣ, ಬಿಕಾಸ್ ನಾವು ಲರ್ನ್ ಇಂಗ್ಲಿಷ್ ಅಂತಾನೆ ಟೈಟಲ್ ಹಾಕೊಂಡಿದೀವಲ್ವಾ. ಸೊ ಹಾಗಾಗಿ ಇಂಗ್ಲಿಷ್ ನಲ್ಲಿ ಹೇಳೋದು, ಇಂಗ್ಲಿಷ್ ನಲ್ಲಿ ಕಲಿಯೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಸೀರೀಸ್ ಆಫ್ ವಿಡಿಯೋಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆಲ್ಲ ಇಂಗ್ಲಿಷ್ ನ ಕಲೀಲಿಕ್ಕೆ. ಓಕೆ, ಸೊ ಹಾಗಾಗಿ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಸೀರೀಸ್ ಆಫ್ ವಿಡಿಯೋಸ್. ಐ ಹೋಪ್ ನೀವೆಲ್ಲ ಈ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ, ಈ ಸೀರೀಸ್ ಫುಲ್ ನನ್ನ ಜೊತೆಗೆ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ದಿಸ್ ಈಸ್ ಅವರ್ ಕ್ಲಾಸ್ 1. ಕ್ಲಾಸ್ 1 ಅಲ್ಲಿ ನಾನು ನಿಮ್ಗೆ ಬೇಸಿಕ್ ಆಗಿ ಏನು ಹೇಳ್ಕೊಡಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಅಂದ್ರೆ, ಇಟ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಲಾಸ್ ಆಗಿರೋದ್ರಿಂದ ಸೊ ನಾವಿಲ್ಲಿ ಮೇನ್ ಆಗಿ ಏನು ನಮ್ಮ ಡೈಲಿ ರೊಟೀನ್ ಬಗ್ಗೆ. ಓಕೆ, ಸೊ ದ ಫಸ್ಟ್ ಕ್ಲಾಸ್ ಈಸ್ ಎವ್ರಿಡೇ ಆಕ್ಟಿವಿಟೀಸ್ ಇನ್ ಇಂಗ್ಲಿಷ್. ದಿಸ್ ಈಸ್ ಅ ಸೀರೀಸ್ ಆಫ್ ಕ್ಲಾಸ್ ಆಗಿರೋದ್ರಿಂದ ದಿಸ್ ಈಸ್ ಅ ಫಸ್ಟ್ ಕ್ಲಾಸ್. ನಾನು ಹೇಳಿದ್ನಲ್ವಾ, ನೀವು ನನ್ನ ಜೊತೆ ಇಂಗ್ಲಿಷ್ ನ ಕಲೀರಿ, ನಾನು ನಿಮ್ ಜೊತೆ ಇಂಗ್ಲಿಷ್ ನ ಕಲಿತೀನಿ. ಓಕೆ, ಲರ್ನಿಂಗ್ ಪ್ರೊಸೆಸ್ ವಿಲ್ ನೆವರ್ ಗೋಯಿಂಗ್ ಟು ಎಂಡ್. ನೋ, ಸೊ ನಾನು ಕೂಡ ಲರ್ನರೇ, ಇಲ್ಲಿ ನೀವು ಕೂಡ ಲರ್ನರ್ಸೇ. ಸೊ ಹಾಗಾಗಿ ನಾವಿಲ್ಲಿ ಕ್ಲಾಸ್ ನ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ, ವೈ ವಿ ನೀಡ್ ಇಂಗ್ಲಿಷ್ ಆರ್ ವೈ ಇಂಗ್ಲಿಷ್ ಸ್ಪೀಕಿಂಗ್ ಅನ್ನೋದು ಅಥವಾ ಫ್ಲೂಯೆನ್ಸಿನಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡೋದು ಯಾಕೆ ಕಷ್ಟ ಆಗ್ತಿದೆ ಅಂತಂದ್ರೆ, ನಾವು ನಮ್ಮ ಮದರ್ ಟಂಗ್ ಅಲ್ಲಿ ತುಂಬಾ ಈಸಿಯಾಗಿ ಮಾತಾಡ್ಬಿಡ್ತೀವಿ ಅಲ್ವಾ. ಬಿಕಾಸ್ ನಮಗೆ ಯಾರು ಹೇಳ್ಕೊಟ್ಟಿಲ್ಲ, ಇದನ್ನ ಹೀಗೆ ಮಾತಾಡಿ, ಇದನ್ನ ಹೀಗೆ ಕಲೀರಿ, ಈ ಪದಗಳ ಉಚ್ಚಾರಣೆ ಹೀಗೆ ಮಾಡಿ ಅಂತ. ಬಟ್ ಆದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಆ ತರ ಅಲ್ಲ. ಸೊ ಇಂಗ್ಲಿಷ್ ಇಸ್ ನಾಟ್ ಅವರ್ ಲ್ಯಾಂಗ್ವೇಜ್ ಅಂತ ನಾವು ಮೊದಲಿಗೆ ಕನ್ಸಿಡರ್ ಮಾಡಿದೀವಿ. ಇಟ್ ಈಸ್ ಎಸ್, ನಾವು ಇಟ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಬಟ್ ಆದ್ರೆ ನಾವು ನಮ್ಮ ಬೇಸಿಕ್ ಇಂದ ನಾವು ಇಂಗ್ಲಿಷ್ ನ ಕಲ್ತ್ಕೊಂಡ್ ಬಂದಿಲ್ಲ. ಹಾಗಾಗಿ ನಮ್ಗೆ ಇಂಗ್ಲಿಷ್ ಅಂತಂದ್ರೆ ಸ್ವಲ್ಪ ಹಿಂಜರಿಕೆ ಇದ್ದೇ ಇರುತ್ತೆ. ಸೊ ಆ ಹಿಂಜರಿಕೆನ ದೂರ ಮಾಡ್ಬೇಕು, ಆ ಹಿಂಜರಿಕೆನ ಫುಲ್ ಡಿಸ್ಟ್ರಾಯ್ ಮಾಡ್ಬೇಕು, ತೆಗೆದು ಹಾಕ್ಬೇಕು, ಅಂದ್ರೆ ನಾಶ ಮಾಡ್ಬಿಡ್ಬೇಕು ಅನ್ನೋ ತರನೇ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಈ 20 or 30 ಕ್ಲಾಸಸ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಟಾಕಿಂಗ್ ಸ್ಟೈಲ್, ಫ್ಲೂಯೆನ್ಸಿ ಸ್ಟೈಲ್ ಅಥವಾ ಮಿನಿಮಮ್ ಮಾತಾಡ್ಲಿಕ್ಕಾದ್ರೂ ನೀವು ಕಲಿಯೋಣ ಅಲ್ವಾ. ದಟ್ ಈಸ್ ದ ಬೇಸಿಕ್. ಎವ್ರಿಡೇ ಆಕ್ಟಿವಿಟೀಸ್ ಅಲ್ಲಿ ಫಸ್ಟ್ ನಾನ್ ನಿಮ್ಗೆ ಹೇಳ್ಕೊಡಕ್ ಹೊರಟಿರೋದು ಅಂತಂದ್ರೆ, ಓಕೆ, ಸೊ ನಮ್ಗೆ ಇಂಗ್ಲಿಷ್ ತುಂಬಾ ಜನ ಹೇಳ್ತಿರ್ತೀರಾ, ವಿ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಬಟ್ ವಿ ಕೆನಾಟ್ ಟಾಕ್ ಇನ್ ಇಂಗ್ಲಿಷ್ ಆರ್ ವಿ ಕಾಂಟ್ ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಫ್ಲೂಯೆನ್ಸಿ ಬೇಕಾಗಿಲ್ಲ, ನಾವೀಗ ಬಿಗಿನರ್ಸ್ ಆಗಿರೋದ್ರಿಂದ. ಅಥವಾ ತುಂಬಾ ಜನ ಥಿಂಕ್ ಮಾಡಿರ್ತೀರಾ, ಇದೇನು ಬೆಳಿಗ್ಗೆ ಎದ್ದೊಳೋದು ಇದೆಲ್ಲ ಒಂದು ರೊಟೀನ್, ಅಥವಾ ಇದನ್ನೆಲ್ಲ ಈ ಕ್ಲಾಸ್ ಅಲ್ಲಿ ಕೇಳಿಸ್ಕೋಬೇಕಂತಂದ್ರೆ, ಎಸ್, ವಿ ಹ್ಯಾವ್ ಟು ಲಿಸನ್ ದಿಸ್ ಕ್ಲಾಸಸ್, ಬಿಕಾಸ್ ನಾವು ಏನೇ ಕಲ್ತ್ರು ಕೂಡ ಬಿಗಿನಿಂಗ್ ಇಂದ ಕಲಿಬೇಕು. ಐ ಥಿಂಕ್ ಐ ಆಮ್ ಅ ಬಿಗಿನರ್ ಅಂಡ್ ಯು ಆಲ್ಸೋ ಥಿಂಕ್ ಯು ಆರ್ ಅ ಬಿಗಿನರ್. ಓಕೆ, ದಿಸ್ ಈಸ್ ಅ ಕ್ಲಾಸ್ ಫಾರ್ ಬಿಗಿನರ್ಸ್. ಓಕೆ, ಸೊ ಹಾಗಾಗಿ ನಾವು ಎಲ್ಲಾದ್ರೂ ಕೂಡ ಬಿಗಿನಿಂಗ್ ಇಂದಾನೇ ಕಲಿಬೇಕು. ಸೊ ನಾವು ಎವ್ರಿಡೇ ಆಕ್ಟಿವಿಟಿ ಅಂತಂದ್ರೆ, ಫಸ್ಟ್ ನಮ್ಮ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದೇ ನಮ್ಮ ಅಲಾರ್ಮ್ ನಮ್ಮನ್ನ ಎದ್ದೇಳಿಸೋದ್ರಾಗಿಂದ, ಅಥವಾ ನಮ್ಮನ್ನ ಯಾರಾದ್ರೂ ಹೋಗಿ ಎದ್ದೇಳಿಸ್ತಾರಲ್ವಾ ಅವಾಗಿಂದ. ಓಕೆ, ಸೊ ದಿಸ್ ಈಸ್ ಅವರ್ ಫಸ್ಟ್ ಲೆಸನ್. ಓಕೆ, ಎವ್ರಿಡೇ ಆಕ್ಟಿವಿಟೀಸ್ ಇನ್ ಇಂಗ್ಲಿಷ್. ಐ ವೇಕ್ ಅಪ್ ಅಟ್, ಓಕೆ, ಇಲ್ಲಿ ಒಂದು ಗಿಫ್ಟ್ ನ ಆಡ್ ಮಾಡಿದೀನಿ ನಿಮ್ಗೆಲ್ಲ ಒಂದು ಚೆನ್ನಾಗಿರುತ್ತೆ ವಿವಿಗೆ ಅಂತ. ಐ ವೇಕ್ ಅಪ್ ಅಟ್ 7 AM ಎವ್ರಿ ಮಾರ್ನಿಂಗ್. ನಾನು ಬೆಳಿಗ್ಗೆ ಇದನ್ನ ಯಾವ ತರ ಪ್ರೊನೌನ್ಸ್ ಮಾಡ್ಬೇಕು ಪ್ಲಸ್ ಯಾವ ತರ ಹೇಳ್ಬೇಕು ಅಂತ, ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತೀನಿ, 6 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳ್ತೀವಲ್ವಾ. ಸೊ ಐ ವೇಕ್ ಅಪ್ ಅಟ್ 7 AM ಎವ್ರಿ ಮಾರ್ನಿಂಗ್, ಆರ್ ಐ ವೇಕ್ ಅಪ್ ಅಟ್ 8 AM ಎವ್ರಿ ಮಾರ್ನಿಂಗ್. ಸೊ ಎದ್ದಿದ್ದಾದ್ಮೇಲೆ, ಸೊ ಥಿಂಕ್, ನಾನು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಆಡ್ ಮಾಡಿರುವಂತದ್ದು ಥಿಂಕ್ ಐ ಆಮ್ ಅ ಮ್ಯಾನ್. ನಾನಿಲ್ಲಿ ಜಸ್ಟ್ ಇಮ್ಯಾಜಿನ್, ನಾನು ಈಗ ಗರ್ಲ್ ಆಗಿ ಹೇಳ್ತಿದ್ರು ಕೂಡ ನಾನಿಲ್ಲಿ ಒಬ್ಬ ಬಾಯ್ದು ಇಮ್ಯಾಜಿನ್ ನ ಸೃಷ್ಟಿ ಮಾಡ್ಕೊಂಡಿದೀನಿ. ಸೊ ಈಸ್ ದ ಬಾಯ್ ಅಂತ ಅನ್ಕೊಳ್ಳಿ. ಸೊ ಹಿ ಅಥವಾ ಅಲ್ಲಿ ಅವನೇ ಹೇಳ್ತಿದ್ದಾನೆ ಅದನ್ನ. ಐ ವೇಕ್ ಅಪ್ ಅಟ್ ಎವ್ರಿ 7 AM ಎವ್ರಿ ಮಾರ್ನಿಂಗ್.
ಸೊ ನೆಕ್ಸ್ಟ್ ವೇಕಪ್ ಆದ್ಮೇಲೆ ಏನಾಯ್ತು, ಸೊ ಫಸ್ಟ್ ನಾನು ಹೇಳಿದ್ನಲ್ವಾ ಅಲಾರಾಮ್ ನ ಆಫ್ ಮಾಡ್ತೀವಲ್ವಾ ನಾವೀಗ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀವಿ ಅಂತಂದ್ರೆ, ಸೊ ಹಿಯರ್ ಇಸ್ ನೋಡಿ, I press the snooze button 5 times every morning before I turn off the alarm and get up. So every morning time ಅಲ್ಲಿ ಈಗಂದ್ರೆ ವಿಂಟರ್ ಇರೋದ್ರಿಂದ ಅಂದ್ರೆ ಲೈಕ್ ವಿ ಡೋಂಟ್ ವಾಂಟ್ ಟು ವೇಕ್ ಅಪ್, ನೋ ದಟ್ಸ್ ವೈ. ಸೊ ಯಾವಾಗ್ಲೇ ಅಲಾರಾಮ್ ಬಡ್ಕೊಂಡ್ರು ಕೂಡ ನಾವೇನ್ ಮಾಡ್ತೀವಿ, ವಿ ಸ್ವಿಚ್ ಆಫ್ ದ ಅಲಾರಾಮ್ ಆರ್ ಸ್ನೂಸ್ ಬಟನ್ 5 times. ಅಂದ್ರೆ ಸ್ನೂಸ್ ಬಟನ್ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 5 minutes ಬಿಟ್ಟು ಎದ್ದೇಳೋಣ, ಇನ್ನೊಂದು 5 minutes ಬಿಟ್ಟು ಎದ್ದೇಳೋಣ ಅಂತ 5 minutes ಲೇಟ್ ಮಾಡ್ತೀವಿ, ಪ್ಲಸ್ ಅಲಾರ್ಮ್ ನ ಟರ್ನ್ ಆಫ್ ಮಾಡ್ತೀವಿ. ಸೊ ವೇಕಪ್ ಆಯ್ತು, ಎಲ್ಲ ಆಯ್ತು. ನಾನ್ ನೆಕ್ಸ್ಟ್ ಏನ್ ಮಾಡ್ತೀನಿ, ವಾಟ್ ಈಸ್ ಮೈ ಡೈಲಿ ರೊಟೀನ್? ವೇಕಪ್ ಆಯ್ತು, ಅಲಾರಾಮ್ ನ ಆಫ್ ಮಾಡಿದೆ, ಗೆಟಪ್ ಆಯ್ತು. ಐ ಹ್ಯಾವ್ ಅ ಕಪ್ ಆಫ್ ಕಾಫಿ ಅಂಡ್ ಮೇಕ್ ಅ ಬ್ರೇಕ್ಫಾಸ್ಟ್. ಸೊ ಹಿಯರ್ ಆಫ್ಟರ್ ದ ವೇಕಪ್ ಐ ಸ್ವಿಚ್ ಆಫ್ ಮೈ ಅಲಾರ್ಮ್, ಐ ವಿಲ್ ಹ್ಯಾವ್ ಅ ಕಪ್ ಆಫ್ ಕಾಫಿ ಅಂಡ್ ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಬ್ರೇಕ್ಫಾಸ್ಟ್. ಇಲ್ಲಿ ಹುಡ್ಗನ್ ಬಗ್ಗೆ ಹೇಳ್ತಿದ್ದಾರೆ, ಅವ್ರ ಯಾಕೆ ಮ್ಯಾಮ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ರೆ, ಎಸ್ ಮಾಡ್ಬೇಕಲ್ವಾ, ಸಮಟೈಮ್ಸ್ ಮಾಡ್ತೀವಿ, ಸಮಟೈಮ್ಸ್ ಮಾಡ್ತಾರೆ ಹುಡುಗರು ಕೂಡ ಅಥವಾ ಮೆನ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ದಟ್ ಐ ಯೂಶಲಿ ರೀಡ್ ದ ನ್ಯೂಸ್ ಪೇಪರ್ ವೈ ಐ ಹ್ಯಾವ್ ಅ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ಅ ನ್ಯೂಸ್ ಪೇಪರ್ ವೈ ಐ ಹ್ಯಾವ್ ಅ ಬ್ರೇಕ್ಫಾಸ್ಟ್. ಸೊ ಹಿ ಹ್ಯಾಸ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ಅ ನ್ಯೂಸ್ ಪೇಪರ್. ದಟ್ ಮೀನ್ಸ್ ಅವನಿಗೆ ಒಂದು ಹ್ಯಾಬಿಟ್ ಇದೆ ನ್ಯೂಸ್ ಪೇಪರ್ ನ ರೀಡ್ ಮಾಡೋದು ಯಾವಾಗ, ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ. ಓಕೆ, ಸೊ ದ್ಯಾನ್ ಮೈ ಚಿಲ್ಡ್ರನ್, ದ ಮ್ಯಾನ್ ಹ್ಯಾಸ್ ಅ ಚಿಲ್ಡ್ರನ್ ಅಂತ ಅನ್ಕೊಳ್ಳಿ. ಸೊ ಅವನೇನ್ ಮಾಡ್ತಾನೆ, ಮೈ ಚಿಲ್ಡ್ರನ್ ಲೈಕ್ ಟು ಹ್ಯಾವ್ ಅ ಶವರ್ ಆಫ್ಟರ್ ದೇ ಹ್ಯಾವ್ ಬ್ರೇಕ್ಫಾಸ್ಟ್, ಬಟ್ ಐ ಲೈಕ್ ಟು ಹ್ಯಾವ್ ಅ ಶವರ್ ಬಿಫೋರ್ ಐ ಗೆಟ್ ಡ್ರೆಸ್. ಎರಡು ಕೂಡ ಓಕೆ. ಸೊ ಇಲ್ಲಿ ಜಸ್ಟ್ ಈಗ ಒಂದು ಕನ್ವರ್ಸೇಷನ್ ನಡೀತಾ ಇದೆ. ಓಕೆ, ಏನು ಅಂತಂದ್ರೆ ಅವನ ಮಕ್ಕಳು ಫಸ್ಟ್ ಸ್ನಾನ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಮೈ ಚಿಲ್ಡ್ರನ್ ಲೈಕ್ ಟು ಹ್ಯಾವ್ ಅ ಶವರ್ ಆಫ್ಟರ್ ದೇ ಹ್ಯಾವ್ ಬ್ರೇಕ್ಫಾಸ್ಟ್. ಓಕೆ, ಸೊ ಅವನ ಮಕ್ಕಳು ಫಸ್ಟ್ ಏನ್ ಮಾಡ್ತಾರೆ, ಶವರ್ ಮಾಡ್ತಾರೆ. ಶವರ್ ಮೀನ್ಸ್ ಸ್ನಾನ. ಓಕೆ, ಆಫ್ಟರ್ ದೇ ಹ್ಯಾವ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ಫಸ್ಟ್ ಸ್ನಾನ ಮಾಡ್ತಾರಂತೆ. ಬಟ್ ಐ ಲೈಕ್ ಟು ಹ್ಯಾವ್ ಅ ಶವರ್ ಬಿಫೋರ್ ಐ ಗೆಟ್ ಡ್ರೆಸ್ಡ್ ಅಂತಂದ್ರೆ, ಗೆಟ್ ಡ್ರೆಸ್ಡ್ ಅಂದ್ರೆ ನಾನು ಆಫೀಸಿಗೋ ಎಲ್ಗೋ ಹೋಗೋಕ್ಕಿಂತ ಮುಂಚೆ, ವರ್ಕಿಗೆ ಹೋಗೋಕ್ಕಿಂತ ಮುಂಚೆ ನಾನು ಫಸ್ಟ್ ಶವರ್ ತಗೊಂತೀನಿ, ಆಮೇಲೆ ಡ್ರೆಸ್ ಅಪ್ ಆಗ್ಬಿಡ್ತೀನಿ ಅಂತ. ಸೊ ನೆಕ್ಸ್ಟ್ ಆ ಮ್ಯಾನಿಗೆ ವೈಫ್ ಇದ್ದಾರೆ, ಹಿ ಈಸ್ ಟಾಕಿಂಗ್ ಅಬೌಟ್ ಹಿಸ್ ವೈಫ್. ಓಕೆ, ಮೈ ವೈಫ್ ಬ್ರಷಸ್ ಹರ್ ಲಾಂಗ್ ಹೇರ್. ಸೊ ಬ್ರಷಸ್ ಅವ್ರ ಕೂಮಿಂಗ್ ಹರ್ ಲಾಂಗ್ ಹೇರ್, ಅವ್ರ ಲಾಂಗ್ ಹೇರ್ ನ ಕೂಮ್ ಮಾಡ್ಕೊಂತ ಇದ್ದಾಳೆ. ಅಂಡ್ ಐ ಹ್ಯಾವ್ ಅ ಶಾರ್ಟ್ ಹೇರ್ ಸೊ ಐ ಕೂಮ್ ಮೈ ಹೇರ್. ಸೊ ಇವನಿಗೆ ಶಾರ್ಟ್ ಹೇರ್ ಇದೆ, ಅವನೇನ್ ಮಾಡ್ತಾನೆ, ಅವನಿಷ್ಟಿಗೆ ಅವನು ಕೂಮ್ ಮಾಡ್ಕೊಂತ ಇದ್ದಾನೆ. ನಿಮ್ಗೆ ಕೂಡ ಒಂದು ಕ್ವಶನ್, ಹೌ ಡು ಯು ಡೂ ಯುವರ್ ಹೇರ್ ಇನ್ ದ ಮಾರ್ನಿಂಗ್? ಸೊ ಈಗ ವಿಡಿಯೋ ಕೇಳಿಸ್ಕೊಂತ ಇರೋರು ಬಾಯ್ಸ್ ಆದ್ರೂ ಆಗಿರ್ಬೋದು, ಗರ್ಲ್ಸ್ ಆದ್ರೂ ಆಗಿರ್ಬೋದು, ನೀವೇನ್ ಮಾಡ್ತೀರಾ ನಿಮ್ ಹೇರ್ಸ್ ಜೊತೆಗೆ? ಯಾವ ತರ ಕೂಮ್ ಮಾಡ್ತೀರಾ? ಶಾರ್ಟ್ ಹೇರ್ಸ್ ಇದೆಯೋ ಲಾಂಗ್ ಹೇರ್ಸ್ ಇದೆಯೋ ಕಮೆಂಟ್ ಮಾಡಿ. ಅಥವಾ ನೀವೇನ್ ಮಾಡ್ತೀರಾ, ನೀವು ಅದನ್ನ ಇಂಗ್ಲಿಷ್ ನಲ್ಲೇ ನಿಮ್ ಮನ್ಸಲ್ಲಿ ಅನ್ಕೊಳ್ಳಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಬ್ರಷ್ ಯುವರ್ ಟೀತ್ ಅಂಡ್ ಸಮ್ ವುಮೆನ್ಸ್ ಲೈಕ್ ಪುಟ್ ಮೇಕಪ್ ಆನ್ ಅಂತಂದ್ರೆ ಇಟ್ಸ್ ಅ ಫನ್ನಿ ಪಾರ್ಟ್. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಅಲ್ವಾ, ಬ್ರಷ್ ಮಾಡೋದು, ಕ್ಲೀನ್ ಆಗಿರೋದು, ಹೈಜೀನ್ ಆಗಿರೋದು, ಇಟ್ಸ್ ಇಂಪಾರ್ಟೆಂಟ್. ಹಿ ಇಸ್ ಜಸ್ಟ್ ಮೇಕಿಂಗ್ ಅ ಫನ್. ಓಕೆ, ಸಮ್ ವುಮೆನ್ಸ್ ಅಂತಂದ್ರೆ ಹುಡ್ಗಿರಿಗೆ ಬ್ರಷ್ ಮಾಡೋದ್ಕಿಂತ ಎಲ್ಲ ಜಾಸ್ತಿಗಿಂತನೂ ಮೇಕಪ್ ಮಾಡ್ಕೊಳ್ಳೋದೇ ಇಷ್ಟ ಆಗಿರುತ್ತೆ. ಸಮ್ ವುಮೆನ್ಸ್ ನೋಡಿ ಅಲ್ಲಿ ಮೇಕಪ್ ಮಾಡ್ಕೊಂತಿದ್ದಾರೆ. ಜಸ್ಟ್ ಸಿ ದ ಗಿವ್. ಓಕೆ, ಆಫ್ಟರ್ ಐ ಫಿನಿಶ್ಡ್ ವರ್ಕ್, ದಟ್ ಮೀನ್ಸ್ he already went to the office, he finished his work ಅಂತಂದ್ರೆ ವರ್ಕ್ ಎಲ್ಲ ಆದ್ಮೇಲೆ ಆಫೀಸ್ ಅಲ್ಲಿ ಐ ಗೋ ಟು ಹೋಮ್ ಆರ್ ಐ ಕೇಮ್ ಬ್ಯಾಕ್ ಟು ಹೋಮ್ ಅಂತಾನು ಹೇಳ್ಬೋದು. ಐ ಗೋ ಟು ಹೋಮ್ ಟು ಕುಕ್ ಡಿನ್ನರ್ ಅಂಡ್ ಇನ್ ಮೈ ಹೌಸ್ ಐ ಯೂಶಲಿ ಮೇಕ್ ಡಿನ್ನರ್. ಸೊ ನಿಮ್ಮ ಮನೆಯಲ್ಲೂ ನೀವು ಅಡ್ಗೆ ಮಾಡ್ತೀರಾ? ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ. ಸೊ ಆ ಮಾನಿಗೆ ಅಥವಾ ನಮ್ಮ ಪರ್ಸನ್ನಿಗೆ ಯಾವಾಗ್ಲೂ ಕೂಡ ನೈಟು ಅವನೇ ಅಂತೆ ಡಿನ್ನರ್ ಮಾಡೋದು. ಸಿ ನೋಡಿ, ಅವನೇ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾನೆ ಫಾರ್ ದೇರ್ ಫ್ಯಾಮಿಲಿ. ನೆಕ್ಸ್ಟ್ ಡಿನ್ನರ್ ಆದ್ಮೇಲೆ ಏನ್ ಮಾಡ್ತಾರೆ ಅವರು, ದ ಫ್ಯಾಮಿಲಿ ಈಟ್ ಡಿನ್ನರ್ ಟುಗೆದರ್ ಅಟ್ 7:30 PM. ಎಲ್ಲ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ವಿ ವಿಲ್ ಹ್ಯಾವ್ ಅ ಡಿನ್ನರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಡಿನ್ನರ್ ಆದ್ಮೇಲೆ ಆಫ್ಟರ್ ಅ ಡಿನ್ನರ್ ಐ ಮೇಕ್ ಶೋರ್ ದಟ್ ಮೈ ಚಿಲ್ಡ್ರನ್ ಡೂ ದೇರ್ ಹೋಮ್ ವರ್ಕ್. ಅವನ್ಗೆ ಮಕ್ಳಿದಾರಲ್ವಾ, ಅವರೆಲ್ಲ ಮಕ್ಳು ಹೋಮ್ ವರ್ಕ್ ಮಾಡ್ಕೊಂತಾರೋ ಇಲ್ವೋ ಅಂತೆಲ್ಲ ನೋಡಿದ್ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಡ್ಯಾನ್ ಐ ಚಿಲ್ ಔಟ್ ಆನ್ ಅ ಸೋಫಾ ಅಂಡ್ ವಾಚ್ ಟೆಲಿವಿಷನ್. ಸೊ ನಾವೇನ್ ಮಾಡ್ತೀವಿ, ರಾತ್ರಿ ಎಲ್ಲ ಊಟ ಆದ್ಮೇಲೆ ಸ್ವಲ್ಪ ವರ್ಕ್ ಎಲ್ಲ ಆದ್ಮೇಲೆ ಚಿಲ್ ಔಟ್ ಮಾಡ್ತೀವಲ್ವಾ,
ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ, ಐ ಚಿಲ್ ಔಟ್ ಆನ್ ದ ಸೋಫಾ ಅಂಡ್ ವಾಚ್ ಟೆಲಿವಿಷನ್. ಚಿಲ್ ಔಟ್ ಮಾಡ್ಲಿಕ್ಕೆ ಅಥವಾ ಹ್ಯಾಂಗ್ ಓವರ್ ಅಂತಾನು ಹೇಳ್ತೀವಿ, ಅಥವಾ ಜಸ್ಟ್ ರೆಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ, ರಿಲ್ಯಾಕ್ಸಿಂಗ್ ಟೈಮ್ ಅಂತಾನು ಕೂಡ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನಾಗುತ್ತೆ ಅಂದ್ರೆ, ಆನ್ ದ ಟೆಲಿವಿಷನ್ ಐ ಯೂಶಲಿ ವಾಚ್ ದ ನ್ಯೂಸ್. ಸೊ ಇಲ್ಲಿ ನೀವೇನ್ ನೋಡ್ತೀರಾ, ನೀವು ಇದನ್ನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಆನ್ ಟೆಲಿವಿಷನ್ ಐ ಯೂಶಲಿ ವಾಚ್ ಸೀರಿಯಲ್ಸ್, ಆನ್ ಟೆಲಿವಿಷನ್ ಐ ಯೂಶಲಿ ವಾಚ್ ಡ್ರಾಮಾಸ್, ಐ ಯೂಶಲಿ ವಾಚ್ ಫಿಲ್ಮ್ಸ್, ಮೂವೀಸ್ ಅಂತ ಈ ತರ ಯು ಕ್ಯಾನ್ ಆಲ್ಸೋ ಚೇಂಜ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಮೈ ವೈಫ್, ದಟ್ ಮೀನ್ಸ್ ಅವನ ಹಸ್ಬೆಂಡ್ ಅಲ್ಲ ಮಾತಾಡ್ತಿರೋದು, ಅವನ ವೈಫ್ ಯಾವಾಗ್ಲೂ ಕೂಡ ಹೇಳ್ತಿರ್ತಾಳೆ. ಏನ್ ಕನ್ವರ್ಸೇಷನ್ ಅದು, ಮೈ ವೈಫ್ ಯೂಶಲಿ ಕಮ್ಸ್ ಟು ಟೆಲ್ ಮೀ ಟು ಟೇಕ್ ದ ರಬಿಶ್ ಔಟ್ ಅಂಡ್ ವಾಶ್ ದ ಡಿಶಸ್ ಅಂತಂದ್ರೆ, ಮನೇಲಿ ಗಂಡ್ಮಕ್ಳಿಗೆಲ್ಲ ಹೇಳ್ತಿರ್ತಾರಲ್ವಾ, ಥಿಂಗ್ಸ್ ನ ಅಲ್ಲಿಡಿ, ಇದನ್ನ ಮಾಡ್ಕೊಡಿ ಅದನ್ನ ಮಾಡ್ಕೊಡಿ ಅಂತ. ಸೊ ಇಲ್ಲಿ ಒಂದ್ ಫನಿ ಪಾರ್ಟ್, ಅವನ್ ವೈಫ್ ಯಾವಾಗ್ಲೂ ಬಂದ್ ಬೈತಾ ಇರ್ತಾಳಂತೆ, ಈ ಥಿಂಗ್ಸ್ ನೆಲ್ಲ, ರಬಿಶ್ ಥಿಂಗ್ಸ್ ಗಳನ್ನೆಲ್ಲ ಹೊರಗಡೆ ಹಾಕಿ, ಅಲ್ಲಿ ಸಿಂಕ್ ಅಲ್ಲೆಲ್ಲ ಸ್ವಲ್ಪ ವೆಸಲ್ಸ್ ಎಲ್ಲ ಇದೆ, ಪಾತ್ರೆ ಎಲ್ಲ ಇದೆ, ವಾಶ್ ದ ಡಿಶಸ್ ಅಂತೆಲ್ಲ ಹೇಳ್ತಿರ್ತಾಳೆ. ಸೊ ನೀವು ಕೂಡ ಈ ತರ ಹೇಳ್ಬೋದು ಬೇರೆಯವ್ರಿಗೆ. ಓಕೆ, ಸೊ ಟೇಕ್ ಆಫ್ ದ ರಬಿಶ್ ಥಿಂಗ್ಸ್ ಔಟ್ ಅಂತಂದ್ರೆ ಮನೇಲಿರುವಂತದ್ದು ಅಥವಾ ಯಾವ್ದು ರಬಿಶ್ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕಿ ಅಂತ. ಓಕೆ, ಸೊ ವಾಶ್ ದ ಡಿಶಸ್ ಅಂದ್ರೆ ಪಾತ್ರೆ ತೊಳೆಯೋದು. ಸೊ ನೆಕ್ಸ್ಟ್, ಆಫ್ಟರ್ ದಟ್ our children feed the dog and the cat before they go to bed. ಸೊ ಅವನ ಮಕ್ಕಳು ಏನ್ ಮಾಡ್ತಿರ್ತಾರೆ ಅಂದ್ರೆ, ಅಲ್ಲಿರುವಂತ ಕ್ಯಾಟ್ಗೆ ಡಾಗ್ಸ್ಗೆಲ್ಲ ಊಟನ ಫೀಡ್ ಮಾಡ್ತಾರೆ. ನೀವು ಕೂಡ ಇದನ್ನ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ಬೋದು. ಏನಂತಂದ್ರೆ, ಐ ಆಮ್ ಗೋಯಿಂಗ್ ಟು ಫೀಡ್ ಮೈ ಡಾಗ್, ಐ ಆಮ್ ಗೋಯಿಂಗ್ ಟು ಫೀಡ್ ಮೈ ಕ್ಯಾಟ್ ಬಿಫೋರ್ ಐ ಗೋ ಟು ಬೆಡ್ ಅಂತ ನೀವು ಹೇಳ್ಬೋದು. ಓಕೆ, ಐ ಟೆಲ್ ದೆಮ್ ಟು ಗೋ ಟು ದ ಬಾತ್ರೂಮ್ ಟು. ಸೊ ಮಕ್ಕಳು ಅಥವಾ ಚಿಕ್ಕವರು ದೊಡ್ಡವರು ಅವ್ನು ಇನ್ಸ್ಟ್ರಕ್ಟ್ ಕೊಡ್ತಿದ್ದಾನೆ, ಲೈಕ್ ಅವನ ಮಕ್ಕಳಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನನ್ನ ಮಕ್ಕಳಿಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ ಏನು ಅಂತಂದ್ರೆ, ಬಿಫೋರ್ ಯು ಗೋ ಟು ಬೆಡ್ ಗೋ ಟು ದ ಬಾತ್ರೂಮ್ ಅಂತಂದ್ರೆ ಬಾತ್ರೂಮಿಗೆ ಹೋಗಿ ಬಂದ್ ಮಲ್ಕೊಳ್ಳಿ ಅಂತ. ನೀವು ಕೂಡ ನಿಮ್ ಮಕ್ಕಳಿಗೆ ಅಥವಾ ನಿಮ್ ಫ್ರೆಂಡ್ಸ್ಗೆ ಯಾರಿಗೂ ಹೋಗ್ಬೇಕಾದ್ರು ಇನ್ಸ್ಟ್ರಕ್ಟ್ ಮಾಡಿ. ಓಕೆನಾ? ಸೊ ಬಿಫೋರ್ ಯು ಗೋ ಟು ಬೆಡ್ ಗೋ ಟು ದ ಬಾತ್ರೂಮ್, ವಾಶ್ ಯುವರ್ ಫೇಸ್, ವಾಶ್ ಯುವರ್ ಫೇಸ್, ಬ್ರಷ್ ಯುವರ್ ಟೀತ್ ಅಂತ ಈ ತರ ಹೇಳ್ತಾರಲ್ವಾ, ಡೈಲಿ 2 times ಎಲ್ಲ ವಾಶ್ ಮಾಡ್ಬೇಕು ಅಂತ ಟೀತ್ ನ, ಆತರ ಇನ್ಸ್ಟ್ರಕ್ಟ್ ಮಾಡಿ. Next, then I get into my pajamas and set the alarm so I wake up in the morning. So ಇದೊಂದು ಸಿಂಪಲ್ ಡೈಲಿ ಮಾರ್ನಿಂಗ್ ರೊಟೀನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಾನು ಕೂಡ ನನ್ನ ಪಜಾಮಾಸ್ ಅಂದ್ರೆ ಐ ವಿಲ್ ವೇರ್ ಮೈ ನೈಟ್ ಸೂಟ್ಸ್ ಆರ್ ಪಜಾಮಾಸ್ ಅಂಡ್ ಸೆಟ್ ದ ಅಲಾರಾಮ್ ಟು ವೇಕ್ ಅಪ್ ನೆಕ್ಸ್ಟ್ ಮಾರ್ನಿಂಗ್. ನಾನು ಆಸ್ ಯೂಶುವಲ್ ಟೈಮಿಗೆ ವೇಕಪ್ ಆಗ್ಬೇಕಲ್ಲ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಅಲಾರಾಮ್ ನ ಸೆಟ್ ಮಾಡ್ತೀನಿ. ಓಕೆ, ಸೊ see here Mr. Bean is dancing. So that the last thing I do is lock the door. Of course we all lock the door, no? Turn off the light and go to the bed. So here he is telling like, I after the pajamas ಎಲ್ಲ ವೇರ್ ಮಾಡಿದ್ಮೇಲೆ ಮಲ್ಗೋಕ್ ಹೋಗೋಕಿನ ಮುಂಚೆ ನೀವೆಲ್ಲ ಏನ್ ಮಾಡ್ತೀರಾ, ನೀವು ಕೂಡ ಈ ಸೆಂಟೆನ್ಸ್ ಗಳನ್ನ ಅಥವಾ ಇದನ್ನೆಲ್ಲ ಕೂಡ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ಎವ್ರಿ ಡೇ ಆಕ್ಟಿವಿಟಿನ ಮೆನ್ಷನ್ ಮಾಡಿರೋದು. ಪ್ಲೀಸ್ ನಿಮ್ಮ ಡೈಲಿ ಲೈಫ್ ಅಲ್ಲಿ ಎಲ್ಲಾ ಸೆಂಟೆನ್ಸ್ ಗಳನ್ನ, ವರ್ಡ್ಸ್ ಗಳನ್ನ ಯೂಸ್ ಮಾಡಿ. ಓಕೆ, ನೋಡಿ ಡೋರ್ನೆಲ್ಲ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು, ಬೆಡ್ ನ ಪ್ರಿಪೇರ್ ಮಾಡ್ಬೇಕು ಅಥವಾ ಬೆಡ್ ನ ರೆಡಿ ಮಾಡ್ಬೇಕು. ಇಟ್ ಡಸಂಟ್ ಟೇಕ್ ಮೀ ಲಾಂಗ್ ಟು ಫಾಲ್ ಅಸ್ಲೀಪ್ ಅಂತಂದ್ರೆ ನನಗೇನ್ ಜಾಸ್ತಿ ಓದ್ಬೇಕಾಗಲ್ಲ, ನಾನು ತುಂಬಾ ಬೇಗ ಮಲ್ಕೊಂಡ್ಬಿಡ್ತೀನಿ ಅಂತ. ಸೊ ನನ್ಗೇನ್ ಜಾಸ್ತಿ ಓದ್ಬೇಕಾಗಲ್ಲ, ತುಂಬಾ ಬೇಗ ಮಲ್ಕೊಂತೀನಿ ಅಂತ ಏನಂತ ಹೇಳ್ಬೇಕು ನಾವು, ಇಟ್ ಡಸಂಟ್ ಟೇಕ್ ಮೀ ಅ ಲಾಂಗ್ ಟು ಫಾಲ್ ಸ್ಲೀಪ್. ಸೊ ಲೈಟ್ ಆಫ್ ಮಾಡ್ಕೊಂಡು ಒಂದು 2-3 minutes ಆದ ತಕ್ಷಣ ಹಾಗೆ ನಾವು ಮಲ್ಕೊಂಡ್ಬಿಡ್ತೀವಿ ಅಂತ. ಸೊ ಹಿಯರ್ ಇಸ್ ಒನ್ ಕ್ವಿಕ್ ಅಂಡ್ ಅ ಸಿಂಪಲ್ ಚಾಲೆಂಜ್ ಫಾರ್ ಯು ಆಲ್. ಜಸ್ಟ್ ನೀವು ಕೂಡ ಈ ಸ್ಕ್ರೀನ್ ನೋಡ್ತಿರೋರು ನೀವು ಕೂಡ ಮನ್ಸಲ್ಲಿ ಅಥವಾ ಜೋರಾಗಿ ಹೇಳ್ಬಹುದು, ವಾಟ್ ಟೈಮ್ ಡು ಯು ಗೆಟ್ ಅಪ್? ಐ ಗೆಟ್ ಅಪ್ ಅಟ್ 6 AM. ಐ ಗೆಟ್ ಅಪ್ ಅಟ್ 6 PM. 6 PM ಅಂದ್ರೆ ಯಾರು ಗೆಟ್ ಅಪ್ ಆಗೋದಿಲ್ಲ ಅನ್ಕೊಂತೀನಿ. ಮೇ ಬಿ ಯಾರಾದ್ರೂ ನೈಟ್ ಶಿಫ್ಟ್ ಹೋಗೋರಿದ್ರೆ ಬೆಳಿಗ್ಗೆ ಲೇಟ್ ಆಗಿದೆ ಅಂತಾರೆ ಅಲ್ವಾ. ಡು ಯು ಮೇಕ್ ಯುವರ್ ಓನ್ ಬೆಡ್? ದಟ್ ಮೀನ್ಸ್ ನಿಮ್ಮ ಬೆಡ್ ನ ನೀವೇ ರೆಡಿ ಮಾಡ್ಕೊಂತೀರಾ.
ಸಮ್ ಆಫ್ ದೆಮ್ ಇನ್ ದ ಕಾರ್ನರ್ ಥಿಂಕ್ ಮಾಡ್ತಾ ಇರ್ತೀವಿ, ಬೆಡ್ ಎಲ್ಲ ಯಾರು ರೆಡಿ ಮಾಡ್ಕೊಂತಾರೆ, ಎಲ್ಲ ನಮ್ಮ ಅಪ್ಪ ಅಪ್ಪಾಜಿ ಮಾಡ್ಕೊಂಡಿರ್ತಾರೆ ಅಲ್ವಾ ಅಂತ. ನಾವು ನಮ್ಮ ಬೆಡ್ ನ ರೆಡಿ ಮಾಡ್ಕೊಳ್ಳೋದ್ರೆ ಬೆಡ್ಶೀಟ್ ಎಲ್ಲ ಹಾಸಿ ನೀಟಾಗಿ ಪಿಲ್ಲೋ ಎಲ್ಲ ಫಿಕ್ಸ್ ಮಾಡ್ಕೊಂತೀವಲ್ವಾ, ಅದನ್ನ ಬೆಡ್ ನ ನೀಟ್ ಮಾಡ್ಕೊಳ್ಳೋದು, ಬೆಡ್ ನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ನಾವೇನಾದ್ರು ಕೇಳ್ಬೇಕಂದ್ರೆ ಏನಂತ ಕೇಳ್ಬೇಕು, ಡೂ ಯು ಮೇಕ್ ಯುವರ್ ಓನ್ ಬೆಡ್? ಎಸ್ ಐ ಡೂ ಅಂತ ಆನ್ಸರ್ ಮಾಡ್ಬೇಕು. ಇಲ್ಲಾಂದ್ರೆ ನೋ ಐ ಕಾಂಟ್ ಅಥವಾ ಐ ಡೋಂಟ್ ಅಂತ ಕೂಡ ಆನ್ಸರ್ ಮಾಡ್ಬೋದು. ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ಡೂ ಆಫ್ಟರ್ ಯು ಗೆಟ್ ಅಪ್? ವಾಟ್ ಇಸ್ ದ ಫಸ್ಟ್ ಥಿಂಗ್ ಯು ಡೂ? ನನ್ನ ಹತ್ರ ಶೇರ್ ಮಾಡ್ಬೋದು ನೀವು, ವಾಟ್ ಇಸ್ ದ ಫಸ್ಟ್ ಥಿಂಗ್ ಅಂತ ಹೇಳೋ ತರ ಇದ್ರೆ ಹೇಳಿ. ಐ ವಿಲ್ ಯೂಸ್ ವಾಶ್ರೂಮ್. ನೋ, ಮೈ ಮಾರ್ನಿಂಗ್ routine is first after my get up, or when I get up, when I wake up, first I do ಅಂತಂದ್ರೆ ನಾವೇನ್ ಥಿಂಕ್, ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಪ್ರೇಯರ್ಸ್ ಎಲ್ಲ ಮಾಡಿ ರೂಢಿ ಇರುತ್ತೆ ಇದ್ದ ತಕ್ಷಣ, ಕೆಲವೊಬ್ಬರಿಗೆ ಏನೋ ಈ ತರದೆಲ್ಲ ಮುಖ ಎಲ್ಲ ಒರೆಸ್ಕೊಳ್ಳೋ ರೂಢಿ ಇರುತ್ತೆ, ಕೆಲವೊಬ್ರಿಗೆ ದೇವ್ರ ಫೋಟೋ ಅದೆಲ್ಲ ನೋಡೋದಿರುತ್ತೆ. ಸೊ ಏನ್ ಮಾಡ್ತೀರಾ ನೀವು ಅಲ್ಲಿ, ಏನ್ ಬೇಕಾದ್ರೂ ನಿಮ್ಮ ಓನ್ ಆನ್ಸರ್ಸ್ ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಆರ್ ಐ ವಿಲ್ ಯೂಸ್ ದ ವಾಶ್ರೂಮ್ ಅಂತಾನು ಕೂಡ ನಾವು ಹಾಕ್ಬಹುದು. ಓಕೆ, ವಾಟ್ ಟೈಮ್ ಡೂ ಯು ಈಟ್ ಬ್ರೇಕ್ಫಾಸ್ಟ್? ಸೊ ಅಟ್ ವಾಟ್ ಟೈಮ್? 9 AM, 10 AM, 8 AM ಯಾವಾಗಾದ್ರೂ ಹಾಕ್ಬಹುದು. Do you usually have for breakfast? Okay, so sorry, what do you have for breakfast? So I usually had for breakfast is chapati, chitrana, pulav. Okay, ಈ ತರ. ಸೊ ನೀವೇನ್ ಬ್ರೇಕ್ಫಾಸ್ಟ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಏನ್ ನಿಮ್ಗೆ ತಿನ್ಲಿಕ್ಕೆ ಇಷ್ಟ? ಯೂಶಲಿ ಏನ್ ತಿಂತೀರಾ ಮೆನ್ಷನ್ ಮಾಡಿ. ಈ ಕ್ವಶನ್ಸ್ ಗಳನ್ನ ಕೂಡ ಯಾವ ತರ ಕೇಳ್ಕೋಬಹುದು ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕು. ವಾಟ್ ಡು ಯು ಯೂಶಲಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್, ಆರ್ ವಾಟ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್, ಈ ತರನು ಕೂಡ ಕೇಳ್ಬಹುದು. ಓಕೆ, ಹೂ ಟೈಮ್ ಡು ಯು, ಸಾರಿ ಅದು ವೆನ್ ಅಂತ ಆಗ್ಬೇಕಿತ್ತು ಅಥವಾ ವಾಟ್ ಟೈಮ್ ಅಂತ ಆಗ್ಬೇಕಿತ್ತು. ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್? ಇಲ್ಲಾದ್ರೂ ಮಕ್ಳಿಗೆ ಕೇಳ್ಬೇಕಂದ್ರೆ ಅಟ್ ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್? 9 PM, 9:30, 9:35, 9:45. ಸೊ ಯಾವ್ದಾದ್ರು ಟೈಮ್ ನೀವು ಯಾವಾಗ ಹೋಗ್ತಿರೋ ಸ್ಕೂಲಿಗೆ, ಕಾಲೇಜ್ಗೆ, ಆಫೀಸ್ಗೆ ಯಾವ್ದಾದ್ರು ಹಾಕ್ಬೋದು ಇಲ್ಲಿ. ಓಕೆ, ಓನ್ಲಿ ಸ್ಕೂಲ್ ಅಂತಾನೆ ಅಲ್ಲ. ಅಟ್ ವಾಟ್ ಟೈಮ್ ಡು ಯು ಗೋ ಟು ಆಫೀಸ್, ಅಟ್ ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್, ಅಟ್ ವಾಟ್ ಟೈಮ್ ಡು ಯು ಗೋ ಟು ಟೆಂಪಲ್ ಎಲ್ಲ ಕೂಡ ಹಾಕ್ಬೋದು. ಹೌ ಡು ಯು ಗೆಟ್ ಟು ದ ಸ್ಕೂಲ್? ನೀವು ಸ್ಕೂಲಿಗೆ ಹೇಗೆ ಹೋಗ್ತೀರಾ? ಓಕೆ, ಸೊ ಸ್ಕೂಲಿಗೆ ಹೇಗೆ ಹೋಗ್ತೀರಾ ನೀವು? ಬೈ ಬಸ್, ಕಾರ್, ವೆಹಿಕಲ್, ಸೈಕಲ್. ಅವ್ರ ಆಫೀಸಿಗೆ ಹೇಗೆ ಹೋಗ್ತೀರಾ? ಬಸ್, ಓನ್ ವೆಹಿಕಲ್. ಸೊ ಆತರ ಮೆನ್ಷನ್ ಮಾಡ್ಬೋದು. ವಾಟ್ ಟೈಮ್ ಡು ಯು, ಓಕೆ, ವಾಟ್ ಟೈಮ್ ಡು ಯು ಗೋ ಹೋಮ್ ಅಂದ್ರೆ ವೆನ್ ಯು ವಿಲ್ ಕಮ್ ಬ್ಯಾಕ್ ದ ಹೋಮ್ ಅಂತ. ಓಕೆ, ಸೊ ಅಟ್ 6 PM, 5:30 PM, 4:30 PM. ಸೊ ಈ ತರ ನಿಮ್ಗೆ ನೀವ್ ಯಾವ ಟೈಮ್ ಅಲ್ಲಿ ಬರ್ತೀರೋ ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಡು ಯು ಡೂ ಹೋಮ್ ವರ್ಕ್ ಎವ್ರಿ ಡೇ, ಆರ್ ಡು ಯು ಡೂ ಹೌಸ್ ವರ್ಕ್ ಎವ್ರಿ ಡೇ, ಆರ್ ಏನ್ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಳಿ. ಡು ಯು ಡೂ ಹೋಮ್ ವರ್ಕ್, ಡು ಯು ಡೂ ಹೌಸ್ ವರ್ಕ್, ಡು ಯು ಡೂ ಸಮಥಿಂಗ್ ಎಲ್ಸ್, ವಾಟ್ ಡು ಯು ವಾಂಟ್ ಟು ಡೂ, ಅದೆಲ್ಲ ಕೂಡ ಮೆನ್ಷನ್ ಮಾಡ್ಕೋಬಹುದು. ಎಸ್ ಐ ಡೂ ಹೋಮ್ ವರ್ಕ್ ಎವ್ರಿ ಡೇ ಅಂತ. ನೀವೆಲ್ಲ ಕೂಡ ನನ್ನ ಜೊತೆಗೆ ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದು ಒಂದು ಕ್ವಿಕ್ ರೋಟೀನ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ದಿಸ್ ಈಸ್ ಅ ಸಿಂಪಲ್. ಇಲ್ಲಿ ಮತ್ತೆ ನಾನು ಏನು ಬೈಸಫಿಕೇಟ್ ಕೂಡ ಮಾಡ್ಕೋಬಹುದು. ಮಾರ್ನಿಂಗ್ ರೋಟೀನ್, ಆಫ್ಟರ್ನೂನ್ ರೋಟೀನ್, ಈವ್ನಿಂಗ್ ರೋಟೀನ್ ಅಂತ. ಓಕೆ, ಸೊ ದಿಸ್ ಇಸ್ ದ ಕ್ವಿಕ್ ಸಿಂಪಲ್ ವರ್ಕ್ ರೋಟೀನ್ ಆರ್ ಮಾರ್ನಿಂಗ್ ರೋಟೀನ್ ಫಾರ್ ಅ ಪರ್ಸನ್. ಸೊ ಇಲ್ಲಿ ನಾನು ಹೇಳಿರುವಂತ ಸೆಂಟೆನ್ಸ್ ಗಳನ್ನ ನಾನು ಜಸ್ಟ್ ಡಿಸ್ಪ್ಲೇ ಆಗಿರೋದನ್ನ ನೋಡಿ ನೀವು ಏನೋ ಹೇಳಿದ್ರಲ್ವಾ ಅಂತ ಅನ್ಕೋಬೇಡಿ. ಆ ಸೆಂಟೆನ್ಸ್ ಗಳನ್ನ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಎವ್ರಿ ಡೇ ಆಕ್ಟಿವಿಟೀಸ್ ನಲ್ಲಿ ಯು ಹ್ಯಾವ್ ಟು ಯೂಸ್ ದಟ್. ಇಂಗ್ಲಿಷ್ ಇಸ್ ನಾಟ್ ದಟ್ ಮಚ್ ಡಿಫಿಕಲ್ಟ್ ಟು ಯೂಸ್. ಓಕೆ, ನಾನು ಕೂಡ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಕೂಡ ಮಾಡ್ಬೋದು ಅಲ್ವಾ. ನಾನು ಹೇಳಿದ್ದೀನಿ ಕೂಡ ನೀವು ನನ್ನ ಜೊತೆ ಕಲೀರಿ, ನಾನು ನಿಮ್ ಜೊತೆ ಕಲಿತೀನಿ ಅಂತ. ಓಕೆ, ಸೊ ಹಾಗಾಗಿ ಐ ಹೋಪ್ ನಿಮ್ಗೆಲ್ಲ ಈ ಒಂದು ಚಿಕ್ಕ ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮೆಲ್ಲ ಯುವರ್ ಸಪೋರ್ಟ್, encouragement is much needed for me to do more such videos and to learn English with me series na continue ಮಾಡ್ಲಿಕ್ಕೋಸ್ಕರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನ ಗುಡ್ ಥಿಂಗ್ಸ್ ಗಳನ್ನ ಅಥವಾ ಗುಡ್ ವಿಡಿಯೋಸ್ ಗಳನ್ನ, ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ಕೊಂತೀನಿ. ಓಕೆ, ಸೊ this is the class for today. In next video I am going to explain you for the new topic, that is a self introduction.
ನಾವು ಸೆಲ್ಫ್ ಇಂಟ್ರೊಡಕ್ಷನ್ ಹೇಗೆ ಮಾಡ್ಕೋಬೇಕು ಅಂತ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟ್.